ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಕುರುವತಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಕುರುವತಿ ಗ್ರಾಮದ್ದು ಪ್ರತಿ ವರ್ಷವೂ ಅದ್ಧೂರಿಯಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ತುಂಬ ಅದ್ಧೂರಿಯಾಗಿ ಎಲ್ಲ ಯುವಕರು, ಕುರುವತಿ ಗ್ರಾಮಸ್ಥರು ಮತ್ತು ಪಂಚಾಯಿತಿ ಬೆಂಬಲದಿಂದ ಎಲ್ಲ ಯುವಕರು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗೆ ಅದಕ್ಕಾಗಿ ಈ ಕಡೆ ನೋಡೋಣ, ನಾವು ಆಮೇಲೆ ತಗೊಂತೀವಿ. ಜಿಲ್ಲಾ ಪ್ರಶಸ್ತಿ ಜಿಲ್ಲಾ ಕಡೆಯಿಂದ ಅಭಿನಂದನೆ ಮೂಮೆಂಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಜಿಲ್ಲಾ ಕಡೆಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ, ನಮ್ಮ MLA ಸಾಹೇಬರಿಗೆ, ನಮ್ಮ MP ಸಾಹೇಬರಿಗೆ ಎಲ್ಲರಿಗೂ ಅವರು ತುಂಬ ಹೃದಯದಾಗ ಈ ಥರ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದ್ಧೂರಿಯಾಗಿ ನಡೆದಿದೆ ಕಾರ್ಯಕ್ರಮ. ಎಲ್ಲರಿಗೂ ಅಷ್ಟೇ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ವಾಲ್ಮೀಕಿ ಜಯಂತಿಯ, ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಮೂರಿಂದ ಶಾಲಾ ಮಕ್ಕಳಿಗೆಲ್ಲ ಸ್ವೀಟು ಮತ್ತು ಶಾಲಾ ಮಕ್ಕಳಿಗೆಲ್ಲ ಅರಿವು ಮೂಡಿಸಿದ್ದೀವಿ. ಮತ್ತು ಶಾಲಾ ಮಕ್ಕಳಿಗೆ ಇದೊಂದು ವಾಲ್ಮೀಕಿ ಅಂತಂದರೆ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಸರ್. ಇದು ಒಂದು ದೇಶಕ್ಕೆ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಬರೆದಂಥ ಒಂದು ಮಹಾಕವಿ. ಹಾಗಾಗಿ ಇದನ್ನು ಒಂದು ಜಾತಿತ್ವ ತೊಗೊಂಡೋದಂಗೆ ನಾವೆಲ್ಲರೂ ಒಂದೇ. ಮಹರ್ಷಿ ರಾಮಾಯಣ ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ? ಹಾಗಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಹೋಗೋಣ, ಒಗ್ಗಟ್ಟಾಗಿರೋಣ ಅನ್ನೋ ಒಂದು ಸ್ಫೂರ್ತಿನ ಮಕ್ಕಳಿಗೆಲ್ಲ ಹೇಳಿ ಈ ಕಾರ್ಯಕ್ರಮನ ಚೆನ್ನಾಗಿ ಮಾಡಿದ್ದೀವಿ ಸರ್, ಅದ್ದೂರಿಯಾಗಿ ಮಾಡಿದ್ದೀವಿ. ಸೊ ನಮ್ಗೆ ಎಲ್ಲ ಮಹರ್ಷಿ ವಾಲ್ಮೀಕಿಯವರು ಎಲ್ಲ ಇದರಲ್ಲೂ ಪೂಜಿಸ್ತೀವಲ್ಲ ಸರ್. ಅವರು ಕಳ್ಳಾಗಿದ್ದರು, ಒಳ್ಳೆತನವಾಗಿ ಮತ್ತೆ ಅರಿವು ಮೂಡಿಸ್ಕೊಂಡು ಅವರು ಜ್ಞಾನನ ವೃದ್ಧಿಪಡಿಸ್ಕೊಂಡು ಧ್ಯಾನ ಮಾಡಿ ಮತ್ತು ಈ ಒಂದು ವಿಚಾರಗಳನ್ನ ಇಡೀ ದೇಶಕ್ಕೆ, ಇಡೀ ನಮ್ಮ ಒಂದು ಮಹಾಗ್ರಂಥ ಆದ ಶ್ರೀ ರಾಮಾಯಣನ ಬರೆದು ಎಲ್ಲರೂ ಸ್ಫೂರ್ತಿಯಾಗಿದ್ದಾರೆ ಸರ್. ನಾವು ಅದಕ್ಕಂತೂ ತುಂಬ ಖುಷಿ ಪಡ್ತೀವಿ. ನಾವೇನು ಹೇಳೋದಂದ್ರೆ ನೆಕ್ಸ್ಟ್ ಪೀಳಿಗೆಗೆ, ಮುಂದಿನ ಯುವ ಪೀಳಿಗೆಗೆ ಏನು ಹೇಳ್ಕೊಡ್ತೀವಿ ಅಂದರೆ, ಅವ್ರ ಥರ ಸ್ಫೂರ್ತಿಯಾಗಿ ಹೋಗೋಣ, ಎಲ್ಲರೂ ಒಗ್ಗಟ್ಟು ಹೋಗೋಣ. ಇದು ಯಾವುದೇ ಒಂದು ಇದಕ್ಕೆ ಅಂತ ಸೀಮಿತ ಇಲ್ಲ ಸರ್.